ಡಿಕೆ ಶಿವಕುಮಾರ್ ಅವರು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟರೆ ಇನ್ನೊಂದು ಕಡೆಯಲ್ಲಿ ಶೃಂಗೇರಿ ಶಾರದಾ ಮಠಕ್ಕೆ ಸಚಿವ ಕೆಎನ್ ರಾಜಣ್ಣ ಭೇಟಿ ಕೊಡ್ತಾ ಇದ್ದಾರೆ. ಸಾಲು ಸಾಲು ಸಂಕಷ್ಟದ ಬೆನ್ನಲ್ಲೇ ಶಕ್ತಿ ದೇವತೆ ಮೊರೆ ಹೋಗಿದ್ದಾರೆ ರಾಜಣ್ಣ. ಶಾರದಾಂಬೆಯ ದರ್ಶನ, ಜಗದ್ಗುರುಗಳ ಆಶೀರ್ವಾದವನ್ನ ಪಡೆಯಲಿದ್ದಾರೆ ರಾಜಣ್ಣ. ಬೆಳಗ್ಗೆ 11 ಗಂಟೆಗೆ ಶೃಂಗೇರಿ ಮಠಕ್ಕೆ ಆಗಮಿಸಲಿದ್ದಾರೆ ರಾಜಣ್ಣ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು, ಬದಲಾವಣೆಗಳು ಆಗುವಂತ ನಿರೀಕ್ಷೆಗಳು, ಸಾಧ್ಯತೆಗಳು. ಇದರ ಬೆನ್ನಲ್ಲೇ ಟೆಂಪಲ್ ರನ್ ಅನ್ನು ಶುರು ಮಾಡಿಕೊಂಡಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಸಚಿವರುಗಳು. ಇದೀಗ ರಾಜಣ್ಣ ಅವರ ಸರದಿ, ಹನಿ ಟ್ರ್ಯಾಪ್, ಸುಪಾರಿ ಈ ಎಲ್ಲದರ ನಡುವೆ ಇದೀಗ ಅವರು ಕೂಡ ದೇವಸ್ಥಾನದ ಮೊರೆ ಹೋಗಿದ್ದಾರೆ. ಅಧಿಕಾರದ ಜಟಾಪಟಿ ನಡೀತಾ ಇದೆ. ಹನಿ ಟ್ರ್ಯಾಪ್ ವಿಚಾರ ಚರ್ಚೆಯಲ್ಲಿದೆ. ಮರ್ಡರ್ ಮಾಡೋದಕ್ಕೆ ಸುಪಾರಿ ಕೊಡಲಾಗಿತ್ತು ತಂದೆ ಮಗನನ್ನ ಅನ್ನುವಂಥ ವಿಚಾರ ಚರ್ಚೆಯಲ್ಲಿದೆ. ಇದೆಲ್ಲದರ ಬೆನ್ನಲ್ಲೇ ಅವರು ಶಕ್ತಿ ದೇವತೆ ಮೊರೆ ಹೋಗ್ತಾ ಇರುವಂಥದ್ದು. ಶೃಂಗೇರಿ ಶಾರದಾಂಬ ಭೇಟಿಯನ್ನ ಮಾಡ್ತಾ ಇದ್ದಾರೆ. ಶಾರದಾಂಬ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ದೇವಿಯ ದರ್ಶನವನ್ನ ಪಡೆಯಲಿದ್ದಾರೆ. ಹಾಗೆಯೇ ಶ್ರೀಗಳ ಆಶೀರ್ವಾದವನ್ನ ಪಡೆಯಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಶೃಂಗೇರಿ ಮಠಕ್ಕೆ ಆಗಮಿಸಲಿದ್ದಾರೆ ರಾಜಣ್ಣ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಹೇಗಿದೆ. ಸೊ ಅವರಿಗೆ ಯಾರೆಲ್ಲ ಸಾಥ್ ನೀಡ್ತಾರೆ, ಶೃಂಗೇರಿ ಶಾಸಕರು ರಾಜೇಗೌಡರು ಸಾಥ್ ನೀಡ್ತಾರಾ ಅಥವಾ ಇನ್ನೂ ಯಾರೆಲ್ಲ ಭೇಟಿ ಆಗ್ತಾರೆ ನೋಡಬೇಕಾಗಿದೆ. ನೋಡಿ, ರಾಜಣ್ಣ ಅವರ ಮೇಲೂ ಕೂಡ ಸಾಕಷ್ಟು ರೀತಿಯಾದಂಥ ಒತ್ತಡ ಇದೆ ಅನ್ನೋದನ್ನು ರಾಜಕೀಯವಾಗಿ ಹೇಳಲಾಗ್ತಾ ಇತ್ತು. ಕಾರಣ ಏನು ಅಂತಂದರೆ, ರಾಜಕೀಯ ವಿರೋಧಿಗಳು ಅವರನ್ನು ಕಟ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನಾ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಕಾನೂನು ಹೋರಾಟವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಧಿಕಾರದ ವಿಚಾರದಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳಾಗಿದ್ದು ಇದೆ. ಅದರ ಜೊತೆಗೆ ಅವರು ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾ ಇರುವಂಥದ್ದು. ಇವತ್ತು ಶೃಂಗೇರಿಯ ಶಾರದಾಂಬೆ ಸನ್ನಿಧಾನಕ್ಕೆ ತೆರಳ್ತಾ ಇದ್ದಾರೆ.